ಲಾಂಗು ಗಿಂಗು ಹಿಡಿಯಂಗಿಲ್ಲ, ಜೋಗಿ ಬಂದ ನಿಲ್ಲಂಗಿಲ್ಲ. ಓಯ್ ಸೀರಿಯಸ್ಲಿ ಮರ ಬಿದ್ದೋಗಿದ್ಯಾ ಅನ್ಕೊಂಡೆ ನಾನು ಅದನ್ನ ನೋಡ್ಬಿಟ್ಟು. ಎಂತ ಮಳೆ ಮಾರ್ರೆ. ಟಾಮ್ ಕ್ರೂಸ್ ಟ್ಯಾನ್ ಡ್ಯಾನ್ ಟ್ಯಾನ್ ಡ್ಯಾನ್ ಟ್ಯಾನ್ ಡ್ಯಾನ್ ಟ್ಯಾನ್ ಡ್ಯಾನ್ ಟ್ಯಾನ್. ಮಂಜು ಕರಗುತ್ತೆ, ನೀರು ಹರಿದೋಗುತ್ತೆ, ಆದರೆ ಈ ಜಾಗದಲ್ಲಿ ಸಿಕ್ಕ ನೆಮ್ಮದಿ ಸದಾ ಹಾಗೆ ಉಳಿದಿರುತ್ತೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ರು ಸಖತ್ತಾಗಿದ್ದೀರಾ ಅನ್ಕೊಳ್ತಾ 4ನೇ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲ ನನ್ನ 3 ಎಪಿಸೋಡ್ನು ನೋಡಿ ಸಖತ್ತಾಗಿ ಸಪೋರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಒಂದು ಬ್ಯೂಟಿಫುಲ್ ಲೊಕೇಶನ್ ಇಂದ ಈ ನನ್ನ ಎಪಿಸೋಡ್ 4ನ ನಾನು ಶುರು ಮಾಡ್ತಾ ಇದ್ದೀನಿ. ಒಳ್ಳೆ ಮಳೆ ಬರ್ತಾ ಇದೆ. ಇವತ್ತು ನಾವು ಬಾಬಾ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ. ಸ್ವಪ್ನಮೇಲ್ ವ್ಯೂ ಪಾಯಿಂಟ್ ಇಂದ ಒಂದು 1.5 hour ಜರ್ನಿ ಬಾಬಾ ವಾಟರ್ ಫಾಲ್ಸ್ಗೆ. ಚೇರ್ ಮೇಲೆ ಕುತ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದಾರೆ ನೋಡಿ. ಹಂಗೆ ಇಲ್ಲಿ ಸುಮ್ಮನೆ ಒಂದು ಬಿಟ್ ಸ್ಟಾಪ್ ಥರ ಕೊಟ್ವಿ. ಚಿಕ್ಕದಾಗಿ ಎಲ್ಲಿಂದಾನೂ ಹರಿತಾ ಇರೋದು ಅನ್ಸುತ್ತೆ. ಒಂದು ಘಾಟ್ ಸೆಕ್ಷನ್ ಹತ್ರ ಬರ್ತಾ ಇದೀವಿ. ಒನ್ ಆಫ್ ದ ಬ್ಯೂಟಿಫುಲ್ ರೂಟ್ ಇದೂ ಕೂಡ. ಅಲ್ಲಿ ನೋಡಿದ್ರಿ ಮಳೆ ಸಕ್ಕದಾಗಿ ಬಂತು, ಹಾಗೆ ಬಿಸಿಲು ಬಂತು. ಯಾವುದೇ ವೆಹಿಕಲ್ ಮೂವ್ಮೆಂಟ್ಸ್ ಇಲ್ಲ. ಸಂಡೇ ಆದ್ರೂ ಕೂಡ ಜಾಸ್ತಿ ಜನ ಇಲ್ಲ ಈ ರೂಟ್ ಅಲ್ಲಿ. ಫಾಗ್ ನೋಡಿ ಹೆಂಗ್ ಕವರ್ ಆಗಿದೆ. ಟೈಮ್ ಇವಾಗ ಹತ್ತತ್ರ 11:30 ಆಗ್ತಾ ಇದೆ. ಫಾಗು, ಮಳೆ, ಬಿಸಿಲು 3 ಕಾಂಬಿನೇಷನ್ ಅಲ್ಲಿ ರೈಡ್ ಮಾಡ್ತಾ ಇದೀವಿ ನಾವು. ಈಗ ಸದ್ಯಕ್ಕೆ ಫಾಗ್ ಸಿಗ್ತಾ ಇದೆ. ಏನ್ ಸಕ್ಕದಾಗಿದೆ ಇವಾಗ ರೂಟ್ ಇದು. ಯಾರು ಇಲ್ಲ ಈ ರೂಟಲ್ಲಿ. ಮರ ಗಿರ ಬಿದ್ದಂಗಿದೆ ಅಲ್ಲಿ. ಓಯ್ ಸೀರಿಯಸ್ಲಿ ಮರ ಬಿದ್ದೋಗಿದ್ಯಾ ಅನ್ಕೊಂಡೆ ನಾನು ಅದನ್ನ ನೋಡ್ಬಿಟ್ಟು. ಆ ಕಡೆ ಈ ಕಡೆ ಎಲ್ಲ ಫುಲ್ ಸಕ್ಕದಾಗಿದೆ ಗೈಸ್. ನನಗೆ ಯಾವ್ದೋ ಬೆಳಗ್ಗೆ 6 ಗಂಟೆ 7 ಗಂಟೆ ತರ ಇದೆ. ಇದು ಮಳೆ ಬಂತು. ಫಾಗ್ ಮತ್ತೆ ಮಳೆ ಎರಡು ಡೆಡ್ಲಿ ಕಾಂಬಿನೇಷನ್. ಅದು ಕನ್ನಡಕ ಹಾಕೊಳ್ಳೋರ್ಗೆ. ಹಂಗ್ ನೋಡಕ್ ಹೋದ್ರೆ ಬಿಸಿಲು ಇದೆ ಗುರು ಹಿಂದೆ. ರೋಡ್ ಏನು ಅಷ್ಟು ಕಚ್ಚಡವಾಗಿದೆ ಅಂತೆಲ್ಲ ಏನಿಲ್ಲ ಗೈಸ್. ವಾಟರ್ ಫಾಲ್ಸ್ ಹೋಗೋ ಕಡೆ ಮಾತ್ರ ರೂಟ್ ಸ್ವಲ್ಪ ಆಫ್ ರೋಡ್ ಇರುತ್ತೆ ಬಿಟ್ರೆ ಬಾಕಿ ರೋಡ್ ಎಲ್ಲ ಅಂತ ಹಾಳಾಗಿದೆ ಅಂತ ಏನಿಲ್ಲ. ಆಕ್ಚುಲಿ ಚೆನ್ನಾಗಿದೆ. ಅಲ್ಲಲ್ಲಿ ಒಂಚೂರು ಪ್ಯಾಚಸ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಜೋರ್ ಮಳೆ ಸ್ಟಾರ್ಟ್ ಆಯ್ತು. ಎಂತ ಮಳೆ ಮಾರ್ರೆ. ಏಯ್ ವೈಲ್ಡ್ ಲೈಫ್ ವಾಟ್ರಪ್ಪ ಇದು. ಹುಷಾರಪ್ಪ. ಹುಲಿ ಕ್ರಾಸಿಂಗ್ ಝೋನ್ ಅಂತೆ. ಮಳೆ ಬಂತಲ್ವಾ, ಇವಾಗ ಬಿಸಿಲು. ಫಾಗ್ ಸಿಕ್ತು, ಮಳೆ ಸಿಕ್ತು, ಬಿಸಿಲು ಸಿಕ್ತು. ಇದು ಹಂಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಎವ್ರಿ 3-4 ಕಿಲೋಮೀಟರ್ಸ್ಗೆ. ಬಾಬಾ ವಾಟರ್ ಫಾಲ್ಸ್ಗೆ ಹೋಗೋ ರೂಟ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಆಫ್ ರೋಡ್, ಕಚ್ಚಾ ರೋಡು. ಬಾಬಾ ವಾಟರ್ ಫಾಲ್ಸ್ ಅಲ್ಲಿ ರೈಟ್ ಸೈಡ್ ಇಲ್ಲಿ ಬೆಟ್ಟದಿಂದ ಎಲ್ಲ ನೀರು ಬೀಳ್ತಾ ಇರುತ್ತೆ ಹೋಗೋ ರೂಟಲ್ಲಿ. ಏನೋ ಇದು ನನಗೆ ಗಾಗಲ್ ಹಾಕೊಳ್ಳೋಕೆ ಮನ್ಸು ಬರ್ತಾ ಇಲ್ಲ ಗೈಸ್. ಇಲ್ಲಿ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಮಳೆನ. ಅದೇ ಗುರು ಮಾನ್ಸೂನ್ ಅಂದ್ರೇನೆ ಅದೇ ಒಂಥರ. ಅದೇ ಸಮ್ಮರಲ್ಲಿ ಹಿಂಗಿರ್ತಾರೆ ಯಾರು. ಲೆಫ್ಟಲ್ಲಿ ಒಂದು ವ್ಯೂ ಪಾಯಿಂಟ್ ಬರುತ್ತೆ. ಆ ವ್ಯೂ ಪಾಯಿಂಟ್ ಇಂದ ನಮಗೆ ಬಾಬಾ ವಾಟರ್ ಫಾಲ್ ಕಾಣಿಸುತ್ತೆ. ಇಲ್ಲ ಹೊಸದಾಗಿ ಟಾರ್ಗೆಟ್ ಹಾಕ್ತಾ ಇದ್ದಾರೆ ಅನ್ಸುತ್ತೆ. ಸ್ವಲ್ಪ ಸ್ಲಿಪ್ ಆಗ್ತಾ ಇದೆ, ಹುಷಾರಾಗಿ ಬನ್ನಿ. ಕಲ್ಲುಗಳು ಎಳಿತಾ ಇದೆ ಟೈರ್ನ. ನನಗೆ ಇಲ್ಲಿ ಭಯ ಏನಂದ್ರೆ ಚಿಕ್ಕ ಕಲ್ಲುಗಳು ಚುಚ್ಕೊಂಡ್ಬಿಟ್ರೆ ಅಂತ. ಇವಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಇಲ್ಲಿಂದ ನಿಮಗೆ ಬಾಬಾ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಅಲ್ಲೇ ಬಾಬಾ ವಾಟರ್ ಫಾಲ್ಸ್ ಲೈನಾಗಿ ಹೆಂಗಿರುತ್ತೆ. ನಾವು ಅಲ್ಲಿ ಹೋಗ್ತೀವಿ. ಅಲ್ಲಿ ವಾಟರ್ ಫಾಲ್ಸ್ ಬೀಳ್ತಾ ಇದೆಯಲ್ಲ, ಅಲ್ಲಿ ಹೋಗ್ತೀವಿ. ಅಲ್ಲಿಂದ ನಿಂತ್ಕೊಂಡ್ರೆ ಇದು ಕಾಣಿಸುತ್ತೆ. ಅದು ರೂಟ್. ಅದು ಆ ರೂಟಲ್ಲಿ ಹಂಗೆ ವಾಟರ್ ಫಾಲ್ಸ್ ನೋಡ್ಕೊಂಡು ಹೋಗ್ತೀವಿ. ಇದೊಂದು ವ್ಯೂ ಪಾಯಿಂಟ್. ಸಿಕ್ಕಾಪಟ್ಟೆ ಲ್ಯಾಂಡ್ ಸ್ಲೈಡ್ ಆಗಿದೆ ಗೈಸ್. ಇಲ್ಲಿ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ವಾವ್ ವಾವ್ ವಾವ್. ಮುಂದೆ ಸ್ವರ್ಗ ಹೆಂಗಿದೆ ಗೊತ್ತಾ. ಓ ಕ್ರೇಜಿ ಗುರು. ಬ್ಯೂಟಿ. ರೋಡ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಒನ್ ಆಫ್ ದ ಬ್ಯೂಟಿಫುಲ್ ರೂಟ್ಸ್ ನಾವು ನೋಡಿರೋದ್ರಲ್ಲಿ ಇದು. ಆ್ಯಂಡ್ ರೋಡ್ ಏನಂದರೆ ಸ್ವಲ್ಪ ಹಾಳಾಗಿತ್ತು ಮಧ್ಯ. ಬಟ್ ಓಕೆ, ನಾಟ್ ಬ್ಯಾಡ್. ಚೆನ್ನಾಗೇ ಇದೆ. ಗಾಡಿ ಓಡ್ಸೋಕ್ಕೆ ಸಖತ್ ಫೀಲ್ ಕೊಡ್ತಾ ಇದೆ.
ಮಳೆ ಬಂದ್ಬಿಡ್ತು ಗೈಸ್, ಸಡನ್ನಾಗಿ ಮಳೆ. ಮಳೆ. ಓ ಹೋ ಗೈಸ್, ಎಷ್ಟು ಕಾಂಪ್ಯಾಕ್ಟ್ ಆಗೋಯ್ತು ರೋಡು. ಮಜಾ ಬರ್ತಾ ಇದೆ ಗಾಡಿ ಓಡ್ಸೋಕ್ಕೆ. ವೆರಿ ನೈಸ್ ಮ್ಯಾನ್, ಕ್ರೇಜಿ. ಬ್ಯೂಟಿಫುಲ್ ರೂಟ್. ಕಾರ್ದು ಕ್ಲಚ್ ಪ್ಲೇಟ್ ಸ್ಮೆಲ್ ಹೆಂಗೆ ಬರ್ತಾ ಇದೆ ಗೊತ್ತಾ? ಸಿಕ್ಕಾಪಟ್ಟೆ ಹಾಳಾಗಿದೆ ಗೈಸ್ ರೋಡ್ ಮಾತ್ರ. ಬ್ಯೂಟಿ. ಏನೋ ಮಗ ಇದು ಲ್ಯಾಂಡ್ಸ್ಕೇಪ್ ನೋಡೋ ಹೆಂಗಿದೆ. ಬಂದ್ಯಾ ನೀನ್ ಘಾಟಕ್ಕೆ ಬಂದ್ಯಾ? ಏನೋ ಇದೆ ಇಲ್ಲಿ. ಓ ನಿಲ್ಸ್ಕೊಂಡಿದೀನಿ, ಅಲ್ಲಿ ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ನೋಡು. ವೆರಿ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ನೋಡು, ಅಲ್ಲಿ ತುದೀಲಿ ಒಂದು ಚಿಕ್ಕದಾಗಿ ಫಾಲ್ಸ್, ಅಲ್ಲಿಗೆ ಹೋಗ್ಬೇಕಣ. ಅಲ್ಲಿ ಹೋಗಿ ಗಾಡಿ ನಿಲ್ಸ್ಕೋಬೇಕು ತುದೀಲಿ. ಪ್ಯಾರಾಶೂಟ್ ಹಾಕೊಂಡು ಎಗರ್ ಬಿಡ್ಬೇಕು ಗಾಡಿ ಜೊತೆ. ಟಾಮ್ ಕ್ರೂಸ್ ಅಂತ. ಇಲ್ಲಿ ಎಂಟ್ರಿ ಇಲ್ಲಿ ಏನ್ ನೋಡ್ತಾ ಇದ್ರ ನೀವು, ಇಲ್ಲಿ ನಿಮ್ಗೆ ಟಿಕೆಟ್ ತಗೋಬೇಕಾಗತ್ತೆ. ಗಾಡಿಗೆ 50, ಪರ್ಸನ್ಗೆ 50, 100 ರೂಪೀಸ್ ಪೇ ಮಾಡ್ಬೇಕು ನೀವು. ಇಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಆನ್ ದಿ ವೇ ಹೋಗ್ತಾ ನಿಮ್ಗೆ ವಾಟರ್ ಫಾಲ್ ಸಿಗ್ತಾ ಇರುತ್ತೆ. ಲೈನಾಗಿ ನೋಡ್ಕೊಂಡು ಹೋಗ್ಬೋದು. ಆಯ್ತಾ ಪೇ ಆಯ್ತಾ? ಅವ್ನು ಕಿರ್ಚಿದ್ ನೋಡಿ ನನಗೆ ಅನ್ಕೊಂಡೆ. ನಿಂತ್ಕೊಂಡ್ಬಿಟ್ರ ಬೆಸ್ಟು. ಓ ಇಲ್ಲೋಡು, ಇಲ್ಲೊಂದು ಜರಿ ಹರಿತಾ ಇದೆ. ಫುಲ್ ಡೌನ್ ಇಲ್ಲಿದೆ, ರೋಡ್ ಸ್ಲಿಪ್ರಿ ಇದೆ, ಹುಷಾರಾಗಿ ಬರ್ರಿ. ವಾಟರ್ ಫಾಲ್ಸ್ ಕಾಣಿಸ್ತಾ? ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ನಾವು. ಓ ಮ್ಯಾನ್ ಗೈಸ್, ಎದುರುಗಡೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ. बाइक पार्किंग उधर तक नहीं जाएगा क्यों? इधर से उधर तक चलना बहुत मुश्किल है भाई. देखो हमारा हालत देखो. एक काम करें, इधर लगाइए गाड़ी है, एक बात कीजिए उससे, हाँ. बाद में लेके जाइए. कहाँ है वो अभी वो लेके बैठा है ना, उससे बात कीजिए. पूछ क्या था उनको? नहीं इधर लगाइए, बाद में जाइए ना. लगा के जाके उतर ही नहीं हमारा प्रॉब्लम है. 1 मिनट पूछ के आता उनको. थोड़ा आगे पार्क करते. वो कार है ना उधर से चलते जाते हैं 3 ಬರ್ರ ಇಲ್ಲೇ ಮಾಡ್ಬಿಡು ಮಗ. ಏನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿಗೆ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟಿದ್ದಾರೆ. ಬೈಕ್ ಅಲ್ಲಿ ತನಕ ಹೋಗಲ್ಲ. ಅಲ್ಲಿ ಫುಡ್ ಕೋರ್ಟ್ ಅಲ್ಲಿ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹಸಿವಾಗೋಯ್ತು ಅಷ್ಟು ಬೇಗ ನಮ್ಗೆ. ಇಲ್ಲಿ ನಿಮ್ಗೆ ಫುಡ್ ಕೋರ್ಟ್ ಇದೆ. ಫುಡ್ ಕೋರ್ಟ್ ಅಲ್ಲಿ ಮ್ಯಾಗಿ ಮತ್ತೆ ಮಿಸಲ್ ಪಾವ್ ಮತ್ತೆ ಪಾವ್ ಬಜ್ಜಿ ಎಲ್ಲ ಸಿಗುತ್ತೆ. ಬೈಕಲ್ಲಿ ಹೋಗುವಂತ ಒಂದು ಆಸೆ ಇತ್ತು, ಅದು ನಿರಾಸೆ ಆಗಿ ನಡ್ಕೊಂಡು ಹೋಗ್ತಾ ಇದೀವಿ. ಹೋಗಿ ಬರಕ್ಕೆ 1 ಅವರ್ ಆಗುತ್ತೆ ನಮ್ಗೆ. ವಾಟರ್ ಫಾಲ್ಸ್ಗೆ ನಡ್ಕೊಂಡು ಹೋಗೋ ಜಾಗದಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಟ್ಲ್ಗಳು ಎಲ್ಲ ಎಸೆಯಕ್ಕೆ ಹೋಗ್ಬೇಡಿ. ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ. ಹಾಯ್. ದಾರಿ ಉದ್ದಕ್ಕೂ ವಾಟರ್ ಫಾಲ್ಸ್ ಇರುತ್ತೆ. ನೀವು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಫ್ಯಾಮಿಲಿ ಸಮೇತ ಎಲ್ಲರೂ ಆರಾಮಾಗಿ ಬಂದು ಹೋಗೋಂಥ ಜಾಗ ಇದು. ನೀವು ಕಾರಲ್ಲೇ ಆರಾಮಾಗಿ ಬರ್ಬೋದು ಇಲ್ಲಿಗೆ. ಬೈಕಲ್ಲಿ ಕೂಡ ಆರಾಮಾಗಿ ಬರ್ಬೋದು. ಬಸ್ ಬಂದಿದೆ, TT ಬಂದಿದೆ. ಈ ಕಡೆ ಬೆಳಗಾಂ ಕಡೆ ಎಲ್ಲ ಬಂದಾಗ ಈ ಜಾಗ ನೋಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರೋ ಜಾಗ ಇದೆಲ್ಲ. ತುಂಬಾ ಜನ ಏನಂದ್ರೆ ರೆಂಟಲ್ ವೆಹಿಕಲ್ಸ್ ಕೂಡ ಮಾಡ್ಕೊಂಡು ಬಂದಿದ್ರು ಇಲ್ಲಿಗೆ. ನಿಮ್ಗೆ ಬೆಳಗಾಮಿಂದ ತುಂಬಾ ಹತ್ರ ಇರೋದ್ರಿಂದ ಬೆಳಗಾಮಲ್ಲಿ ರೆಂಟಲ್ ಬೈಕ್ ಸಿಗುತ್ತೆ. ರೆಂಟಲ್ ಬೈಕ್ಸ್ ನ ತಗೊಂಡು ಇಲ್ಲಿಗೆ ಬರ್ಬೋದು. ಬೆಳಗಾಂವರೆಗೂ ಟ್ರೈನಲ್ಲಿ ಬಂದು ಅಲ್ಲಿಂದ ರೆಂಟಲ್ ಬೈಕ್ಸ್ ಅಲ್ಲಿ ಬರ್ತೀರಾ ಅಂದ್ರೂ ಬರ್ಬೋದು. ಆಕ್ಟಿವ್ ಹೋಂಡಲ್ಲಿ ತುಂಬಾ ಜನ ಬಂದಿದ್ರು ನೋಡಿದೆ ನಾನು ಬೆಳಗಾಮಿಗೆ ಬಂದು. ಬಾಬಾ ವಾಟರ್ ಫಾಲ್ಸ್ ಮೇನ್ ಪಾಯಿಂಟ್ ವಾಟರ್ ಫಾಲ್ಸ್ ಏನಿದೆ ಅಲ್ಲಿಗೆ ಬರ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ಕೆಳಗಡೆನೆ ಹೋಗ್ತೀವಿ ಇವಾಗ ನಾವು. ಓ ಕ್ರೇಜಿ ಗುರು, ಮೇಲೆ ನೋಡಿ. ಇಲ್ಲಿ ಇವಾಗ ದಾಟ್ಕೊಂಡು ಹೋಗ್ತೀವಿ ನಾವು. ಜೀಪ್ ಫೆಸಿಲಿಟೀಸ್ ಕೂಡ ಇದೆ. ಜೀಪಲ್ಲಿ ಇಲ್ಲಿವರೆಗೂ ಕರ್ಕೊಂಡ್ಬಂದ್ಬಿಡ್ತಾರೆ. ಒಬ್ರಿಗೆ 30 ರೂಪಾಯಿ ಅಷ್ಟೇ.
ನಾನು ನಿಮ್ಗೆ ನಡ್ಕೊಂಬರೋಕ್ಕಾಗಲ್ಲ ಅಂದರೆ 30 ರೂಪಾಯಿ ಕೊಟ್ಟು ನೀವು ಆರಾಮಾಗಿ ಬರ್ಬೋದು. ನೋಡಿ ಕ್ರೌಡ್ ನೋಡಿ ಹೆಂಗಿದೆ, ಹೆವಿ ಕ್ರೌಡ್ ಇದೆ. ನಿಮಗೆ ಇಲ್ಲೇ ಫ್ರಂಟ್ ವ್ಯೂ ಮತ್ತು ಬ್ಯಾಕ್ ವ್ಯೂ ಎರಡೂ ಇದೆ. ಸೊ ವಾಟರ್ಫಾಲ್ ಬ್ಯಾಕ್ ಸೈಡ್ ಹೋಗ್ಬೋದು ನೀವು, ಸಕ್ಕತ್ತಾಗಿರುತ್ತೆ. ಬನ್ನಿ ವಾಟರ್ಫಾಲ್ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಬರೋಣ ಫಸ್ಟು. ಇಲ್ಲಿ ನೋಡಿ ಸೊ ವಾಟರ್ಫಾಲ್ ಬ್ಯಾಕ್ ಸೈಡ್ ಬ್ಯೂಟಿ ನೋಡಿ, ಹಿಂದೆಗಡೆ ಹೋಗ್ಬೋದು. ವಾಟರ್ಫಾಲ್ಸ್ ಇಲ್ಲೇ ಇದೆ ನೋಡಿ, ನಮ್ಮ ಮುಂದೆನೇ ಇದೆ ವಾಟರ್ಫಾಲ್ಸ್, ಹಿಂದೆ ಹೋಗ್ಬೋದು. ನೋಡಿ ಇಲ್ಲೇ ವಾಟರ್ಫಾಲ್ಸ್. ಮೇಲೆಲ್ಲ ನೋಡಿ ಹೆಂಗಿದೆ. ಕೆಳಗಡೆ ಹೋಗೋಣ, ಕೆಳಗಡೆ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ಫಾಲ್ಸ್ ಇದು. ನೆಕ್ಸ್ಟ್ ಟೈಮು ನೀವು ಮಾನ್ಸೂನಲ್ಲಿ ಈ ಒಂದು ವಾಟರ್ಫಾಲ್ಸ್ನ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಯಾವುದೇ ರೀತಿ ಡೇಂಜರಸ್ ಇಲ್ಲ, ಇದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೀವು. ಕ್ರೌಡ್ ನೋಡ್ಗುರು ಹೆಂಗಿದೆ. ಇಲ್ಲಿ ಫ್ರಂಟ್ ವ್ಯೂ ಹೋಗ್ತಾ ಇದ್ದೀವಿ, ಬ್ಯಾಕಿಂದ ವಾಟರ್ಫಾಲ್ಸ್ ಹೆಂಗಿದೆ ಅಂತ ನೀವು ನೋಡಿದ್ರಿ. ಇವಾಗ ಫ್ರಂಟ್ ವ್ಯೂ ನೋಡೋಣ ಹೆಂಗಿದೆ ಅಂತ ಬನ್ನಿ. ಓಹೋ ಹೋ ಹೋ ಹೋ. ವಾಟರ್ಫಾಲ್ಸ್ ವ್ಯೂ ಸಕ್ಕತ್ತಾಗಿದೆ ಅಲ್ಲ, ವೆರಿ ನೈಸ್. ಬ್ಯೂಟಿಫುಲ್ ಬ್ರೋ. ಅಲ್ಲೋಡಿ ಆ ಥರ ಸಕ್ಕತ್ತಾಗಿ ಹೋಗಿ ಕುತ್ಕೋಬೋದು. ರಿಸ್ಕಿ ಏನಿಲ್ಲ, ಬಟ್ ಶುಡ್ ಬಿ ಹುಷಾರಾಗಿ ಹೋಗ್ಬೇಕು. ಸೇಫ್ ಆಗಿದೆ. ಕ್ರೇಜಿ ಇದೆ ಗುರು ಜಾಗ ಇದು. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಓ ಮ್ಯಾನ್, ನೀವು ಈ ಥರ ಜಾಗಕ್ಕೆ ಬರ್ಬೋದು. ಇಲ್ಲಿಗೆ ಬರೋದು ಹೇಗೆ ಅನ್ನೋದನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಕ್ರೇಜಿ ಜಾಗ. ಓ ಉದಯ್, ಫೈನಲಿ ಗೈಸ್, ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಬಾಬಾ ವಾಟರ್ ಫಾಲ್ಸ್ ಏನೋ ಪ್ಲೇಸ್ ಇದು, ಸಾಕತ್ ಕ್ರೇಜಿ ಜಾಗ ಗುರು ಇದು. ನೀರಲ್ಲಿ ಆಟ ಆಡೋಕ್ಕೆ ನಮ್ಗೆ ಆಗಲ್ಲ, ಯಾಕಂದರೆ ಫುಲ್ಲು ರೈಡಿಂಗ್ ಗೇರ್ಸಲ್ಲಿ ಇದ್ದೀವಿ.
ನೀವು ಬರೋವಾಗ ಕಾರಲ್ಲಿ ಏನಾದ್ರು ಬಂದರೆ ಎಲ್ಲ ಬಿಚ್ಚಿಟ್ಬಿಟ್ಟು ಆರಾಮಾಗಿ ಬಂದು ಆಟ ಆಡ್ಕೊಂಡು ಹೋಗಿ ಸಖತ್ ಮಜಾ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಎಲ್ಲ ಕ್ರೇಜಿ ಆಗಿದೆ. ಬೆಳಗಾಮಿಂದ ಜಾಸ್ತಿ ದೂರ ಏನಿಲ್ಲ ಜಾಗ, ಇದು ತುಂಬ ಹತ್ರನೇ ಇದೆ ಗೈಸ್. ಹೆಂಗಿದೆ ಮಗ? ಹೆಂಗಿದೆ? ಈ ಒಂದು ಜಾಗದಲ್ಲಿ ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್. ಇಲ್ಲಿಂದ ಇವಾಗ ಹೊರಡುವಂಥ ಸಮಯ ಆಯಿತು. ಅಮಿತ್ ಬನ್ವಾಸಿ. ಶೋರ್ ಶೋರ್, ಥ್ಯಾಂಕ್ ಯು. ಉದಯ್, ಹೆಂಗಿತ್ತು ಜಾಗ? ಗೈಸ್, ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಬೆಳಗಾಂ ಬಂದರೆ ಬೆಳಗಾಮಿಂದ ತುಂಬ ಹತ್ರ. ಬನ್ನಿ, ಚೆನ್ನಾಗಿದೆ. ಮಾನ್ಸೂನಲ್ಲೇ ಬರಬೇಕಾದಂಥ ಜಾಗ. ಬಾಕಿ ಟೈಮಲ್ಲಿ ವೇಸ್ಟು. ಮಾನ್ಸೂನಲ್ಲೇ ಬರಬೇಕು. ಹೆಂಗಿತ್ತು ಬ್ರೋ? ನಿಮ್ಗೆ ಹೆಂಗೆ ಅನಿಸ್ತು ಜಾಗ? ಕೆಳಗಡೆಯಿಂದ ಒಂದು ನೀರು ಸ್ಪ್ರೇ ಆಗ್ತಾ ಇತ್ತು. ಶವರ್ ಡಿಫ್ರೆಂಟ್ ವಾಟರ್ ಫಾಲ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ? ಅಂದರೆ ಇದು ಡೇಂಜರಸ್ಸೇ ಇಲ್ಲ ವಾಟರ್ ಫಾಲ್ಸ್. ಯಾರು ಬೇಕಾದ್ರೂ ಬಂದು ಹೆಂಗೆ ಬೇಕಾದ್ರೂ ಆಟ ಆಡ್ಕೊಂಡು ಹೋಗ್ಬೋದು. ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು ಎಲ್ಲರೂ ಕರ್ಕೊಂಬಂದು ಆಟ ಆಡ್ಬೋದು. ನೀವು ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಹುಡುಗರು, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ವಿ ಫಾಲ್ಸ್ಗೆ. ಸಖತ್ತಾಗಿದೆ. ವಾವ್ 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 ವಾವ್, ಏನು ಜೋಶ್ ನೋಡಿ ಗೈಸಲ್ಲಿ. ಒನ್ ಆಫ್ ದ ಕ್ರೇಜಿ ಜಾಗ ಗುರು ಇದು. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಇಲ್ಲಿ. ಫುಲ್ ನೆಂದೋದ್ವಿ ಗುರು. ತಲೆ ಡ್ರೈ ಆಗ್ಬೇಕು ಇವಾಗ. ಇಲ್ಲ ಹೆಲ್ಮೆಟ್ ಒಳಗಡೆ ಫುಲ್ಲು ನಾವು ನೈಟ್ವರೆಗೂ ಇವಾಗ ಒದ್ದೇಲೇ ಹೋಗ್ಬೇಕು. ಒಣಗೋಗ್ಬೋದು, ಒಣಗೋಗೋ ಚಾನ್ಸಸ್ ಇದೆ, ನೋಡೋಣ. ಅಮ್ಮ, ಗಾಡಿ ಹತ್ತಿ ಕುತ್ಕೊಂಡ್ಬಿಟ್ರೆ ಒಂಥರ ನೆಮ್ಮದಿ ಗುರು. ಅಲೆ ವಾಟ ಏನೋ. ಪಾಪ ಗುರು, ಬಿಸಾಕ್ಬಿಟ್ರ ಅವನ್ನ. ಅದು ಕೆಂಪು ನೀರಲ್ಲಿ. ಏನೋ ಇದು ಜಾಮು. ಕಿತ್ನಾ ದೂರ है ಜಾಮ್? ಇಲ್ಲಿ ಗ್ಯಾಪ್ ಇಲ್ವಾ ಮಧ್ಯದಲ್ಲಿ? ನಿನ್ನ ಗಾಡಿ ಹೋಗುತ್ತೆ, ಹೋಗು. ಬೈ ಥೋड़ा आगे उधर स्ट्रेट जाइए. ಏನಾಗಿದೆ ಗುರು ಇಲ್ಲಿ ಇಷ್ಟೊಂದು ಜಾಮು? ಏನೋ ವಾಸನೆ, ಅದು ಕ್ಲಚ್ ಪ್ಲೇಟ್ದು. ಇಲ್ಲೊಂಚೂರು ಗ್ಯಾಪ್ ಇದೆ, ಹೋಗೋಣ. ನಡಿ 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 ನಡಿ. ಓಡಲೇ ಲಾಂಗೋ ಗಿಂಗೋ ಹಿಡಿಯಂಗಿಲ್ಲ, ಜೋಗಿ ಬಂದ ನಿಲ್ಲಂಗಿಲ್ಲ. ಓಡಲೇ ಲೇ ಲೇ ಓಡಲೇ. ಅಗರ್ಸೋ ನಿನ್ನ ಹತ್ರ ಇರೋದು ಹಿಮಾಲಯನ್. ಬೇಜಾರಾಗೋಯ್ತು, ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿದ್ದು ಗೈಸ್. ಬಾ, ಯಾರು ಫಾಲೋ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮ್ಮಂಥ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ದಟ್ ನಾವು ಇದೇ ಥರ ಬಹಳಷ್ಟು ಜಾಗಗಳನ್ನ ಹುಡುಕಿ ನಿಮಗೆ ತೋರಿಸೋವಂಥ ಜವಾಬ್ದಾರಿ ನಮ್ಮದು. ನೀವು ಫಾಲೋ ಮಾಡಿದಾಗ ನಮಗಿನ್ನೂ ಹುಮ್ಮಸ್ ಜಾಸ್ತಿ ಆಗುತ್ತೆ. ಓಕೆ, ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ನ, ಆ್ಯಂಡ್ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋ ಒಂದು ಇನ್ನೂ ಹುಮ್ಮಸ್ ಬರುತ್ತೆ. ಈ ಒಂದು ಬಾಬಾ ವಾಟರ್ ಫಾಲ್ಸಿನ ಬ್ಯೂಟಿಫುಲ್ ವಂಡರ್ಫುಲ್ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಎಲ್ಲರೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಇದು ನಮ್ಮ ಸೀಸನ್ 3
ಮಹಾರಾಷ್ಟ್ರ ಮಾನ್ಸೂನ್ ರೈಡ್ 2026ನ ಒಂದು ಬ್ಯೂಟಿಫುಲ್ ಸೀಸನ್ ನೀವು ನೋಡ್ತಾ ಇದ್ದೀರಾ. ಬಾಯ್ ಗೈಸ್, ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ. ಕೆಲವು ಪ್ರಯಾಣಗಳು ಗುರಿ ತಲುಪದ ಮೇಲೆ ಮುಗಿಯೋದಿಲ್ಲ. ಅವು ನಮ್ಮೊಳಗೇನೆ ಒಂದು ಹೊಸ ಭಾವನೆನ ಬಿಟ್ಟು ಹೋಗ್ತವೆ. ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಬೈಕ್ ಇರ್ಬೋದು, ಆದರೆ ನಾವಿಲ್ಲಿ ನಿಲ್ಲೋ ಹಾಗೆ ಮಾಡಿದ್ದು ಇಲ್ಲಿಯ ಪ್ರಕೃತಿ. ಮಂಜು ಕರಗುತ್ತೆ, ನೀರು ಹರಿದೋಗುತ್ತೆ, ಆದರೆ ಈ ಜಾಗದಲ್ಲಿ ಸಿಕ್ಕ ನೆಮ್ಮದಿ ಸದಾ ಹಾಗೆ ಉಳಿದಿರುತ್ತೆ. ಬಹುಶಃ ದೇವರು ದೇವಸ್ಥಾನಗಳಲ್ಲಿ ಮಾತ್ರ ಇರೋದಿಲ್ಲ. ಕೆಲವೊಮ್ಮೆ ಅವನು ಮಳೆಯಾಗಿ ಬರ್ತಾನೆ, ನೀರಾಗಿ ಹರಿತಾನೆ, ಪ್ರಕೃತಿಯಾಗಿ ನಮ್ಮ ಮುಂದೆ ನಿಂತ್ಕೋತಾನೆ. ಅವನನ್ನ ನೋಡೋಕೆ ಕಣ್ಣು ಮುಚ್ಚೋ ಅವಶ್ಯಕತೆ ಇಲ್ಲ. ಕಣ್ಣು ತೆರೆದು ಪ್ರಕೃತಿನ ನೋಡಿದ್ರೆ ಸಾಕು.